ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಧರ್ಮ ಹಿಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಭೂಮಿ ಅಜಿತ್ಗೆ ಸಮಾಧಾನ ಮಾಡ್ತಾಳೆ. ಸ್ಟೇಷನ್ ಹತ್ರನೇ ಸಮಾಧಾನ ಮಾಡಿ ಸಾಂತ್ವನ ಹೇಳಿದಾಗ ಆನಂತರ ಅವನ ಮನಸ್ಸು ತಿಳಿ ಹಾಕ್ತದೆ. ತಿಳಿ ಆದ್ಮೇಲೆ ಇವಾಗ ಟೀ ಕುಡಿಯೋಣ ಸತ್ಯನ ಅಂತ ಹೇಳಿ ಟೀ ಕುಡಿತಾರೆ. ಈ ಕಡೆ ಭೂಮಿ ಆ ಕಡೆ ಅಜಿತ್ ಕೆಲಸ ಇದೆ ಅಂತ ಹೇಳಿ ಹೊರಟೋಗ್ತಾನೆ. ಆ ಹೊರಟೋದ್ಮೇಲೆ ಯಾಕೆಂದ್ರೆ ಆಸ್ಪತ್ರೆಯಿಂದ ಫೋನ್ ಬಂದಿರುತ್ತೆ ಅವನಿಗೆ, ಪುರುಷೋತ್ತಮ್ ಅವ್ರಿಗೆ ಪ್ರಜ್ಞೆ ಬಂದಿದೆ ಅಂತ ಹೇಳಿ. ಅವನು ಆ ಕಡೆ ಹೋಗ್ತಾನೆ. ಆ ಕಡೆ ಹೋಗ್ತಿದ್ದಾಗೇನೆ ಇಲ್ಲಿ ಭೂಮಿ ಟೀ ವ್ಯಾಪಾರ ಎಲ್ಲ ಮುಗಿಸ್ತಾಳೆ. ಸಾಯಂಕಾಲ ಆಗ್ತಾ ಬರುತ್ತೆ. ಸಾಯಂಕಾಲ ಆಗ್ತಾ ಬಂದ್ರೆ ಅಜಿತ್ ಸುಳ್ವೇ ಇರೋದಿಲ್ಲ. ಸರಿ ಸತ್ಯನಂಗ್ ಫೋನ್ ಮಾಡ್ತಾಳೆ. ಸತ್ಯನಂಗ್ ಫೋನ್ ಮಾಡಿದಾಗ ಸತ್ಯನ ತಿಳಿಸ್ತೀನಮ್ಮ, ಬಂದ್ರೆ ತಿಳಿಸ್ತೀನಿ, ಎಲ್ಲೋ ಹೋಗಿರ್ಬೇಕು, ಬರ್ತಾನೆ ಬಿಡು ಅಂತ ಹೇಳಿ ಹೇಳ್ತಾರೆ. ಈ ಕಡೆ ದೇವಿಯಾನಿ ಭದ್ರನಿಗೆ ಫೋನ್ ಮಾಡ್ತಾಳೆ. ಭದ್ರ, ಇವತ್ತು ಯಾವ್ದೇ ಕಾರಣಕ್ಕೂ ಮಿಸ್ ಆಗಕೂಡ್ದು. ನಮ್ ಪ್ಲಾನ್ ಎಕ್ಸಿಕ್ಯೂಟ್ ಮೊದಲು ನಾವು ಎಕ್ಸಿಕ್ಯೂಟ್ ಮಾಡಿದ್ದು ಅದೇ ಪ್ಲಾನ್ ಪ್ರಕಾರ ನೀನ್ ಮಾಡ್ಬೇಕು ಅಂತ ಹೇಳಿ ಮಧ್ಯಾಹ್ನನೇ ಫೋನ್ ಮಾಡ್ತಾಳೆ ಅವನಿಗೆ. ಅವಳಿನ್ನು ಟೀ ಶಾಪ್ ಹೋಗ್ತಿದ್ದಾಗೇನೆ ನಂತರ ಭದ್ರ ಹೇಳ್ತಾನೆ ಈ ಕಡೆಯಿಂದ, ಆಯ್ತು ಮೇಡಮ್, ಖಂಡಿತ ಮಿಸ್ ಆಗೋ ಚಾನ್ಸೇ ಇಲ್ಲ, ಇವತ್ತು ಅವಳ ಕತೆ ಮುಗೀತು ಅಂತ ಹೇಳಿ ನಾನು ನಿಮಗೆ ಗುಡ್ ನ್ಯೂಸ್ ಕೊಡ್ತೀನಿ ಅಂತ ಹೇಳಿ ಹೇಳ್ತಾನೆ. ಬೇಷ್ ಅಂತೇಳಿ ದೇವಿಯಾನಿ ಫೋನ್ ಇಡ್ತಾಳೆ. ಅವಳ ಮಗಳಿಗೂ ಕೂಡ ವಿಷಯ ಗೊತ್ತಾಗಿ ಮಗಳು ಬೇಜಾರ್ ಮಾಡ್ಕೊಂಡು ಅಜಿತನ್ ಏನ್ ಸಸ್ಪೆಂಡ್ ಮಾಡಿಸ್ತಾ ಅಂತ ಹೇಳಿ ಹೇಳಿದಾಗ ಅವಳನ್ನು ಕೂಡ ಮನವೊಲಿಸ್ಬಿಟ್ಟು ನಾಟಕ ಆಡಿರ್ತಾಳೆ. ಇತ್ತ ಭದ್ರ ಫಾಸ್ಟ್ ಆಗಿ ಬರ್ತಾನೆ. ಬಂದು ಇನ್ನೇನ್ ಟ್ರಿಗರ್ ಒತ್ತಬೇಕು ಅಷ್ಟರಲ್ಲಿ ಶ್ರವಣ್ ಬಂದ್ಬಿಡ್ತಾನೆ. ಶ್ರವಣ್ ಬರೋದ್ಕಿಂತ ಮುಂಚೆ ಇವಳು ಕಾದು ಸಾಕಾಗಿ ಭೂಮಿ ಅತ್ತೆಗ್ ಫೋನ್ ಮಾಡ್ತಾಳೆ. ಅತ್ತೆ, ಅಜ್ಜಿ ಸಾಹೇಬ್ರು ಬಂದ್ರ ಅಂತ ಹೇಳಿ. ಫೋನೇ ಮಾಡ್ದೆ ಎತ್ತಾ ಇಲ್ಲ, ಅವ್ರು ಎಷ್ಟ್ ಮಾಡಿದ್ರು ಅಂತ. ಇಲ್ಲಮ್ಮ, ಬಂದಿಲ್ಲ, ಇನ್ನೊಂದ್ಸಲ ಟ್ರೈ ಮಾಡು, ನಾನು ಮಾಡ್ತೀನಿ ಅಂತ ಹೇಳಿ ಸಮಾಧಾನ ಮಾಡ್ತಾಳೆ. ಅವಳ ಅದೃಷ್ಟಕ್ಕೆ ಶ್ರವಣ್ ಬರ್ತಾರೆ. ಈ ಕಡೆ ಇನ್ನೇನ್ ಭದ್ರ ಇನ್ನೇನ್ ಶೂಟ್ ಮಾಡ್ಬೇಕು ಭೂಮಿಗೆ, ಇನ್ನೇನ್ ಟ್ರಿಗರ್ ಒತ್ತದೊಂದು ಬಾಕಿ ಇರ್ತದೆ. ಅಷ್ಟೊತ್ತಿಗೆ ಶ್ರವಣ್ ಜೀಪಿಂದ ಕೇಳ್ದ ಅವಳ ಹತ್ರ ಬರ್ತಾರೆ. ಬತ್ತು ಜೀಪು, ಮನೆಗೆ ಹೋಗೋಣ, ಯಾಕೆ ಇಲ್ಲೇ ನಿಂತಿದೀಯ ಅಂದಾಗ, ಇಲ್ಲ ಅಜಿತ್ ಸಾಹೇಬ್ರು ಕಾಯ್ತಾ ಇದ್ದೆ ದೊಡ್ಡ ಸಾಹೇಬ್ರೆ, ಇಷ್ಟೊತ್ತಾದ್ರೂ ಬರ್ಲಿಲ್ಲ, ಫೋನು ಕೂಡ ರಿಸೀವ್ ಮಾಡ್ತಾ ಇಲ್ಲ, ಹತ್ತು ಗಾಡಿನ ಇಷ್ಟೊತ್ತಿನಲ್ಲಿ ಒಬ್ಳೆ ನಿಂತ್ಕೊಂಡು ಏನ್ ಮಾಡ್ತೀವಿ ಇಲ್ಲಿ ಅಂತ ಹೇಳಿ ಜೀಪ್ ಹತ್ತಿಸ್ಕೊಂಡ್ ಬರ್ತಾನೆ. ಜೀಪ್ ಹತ್ತಿಸ್ಕೊಂಡು ಬರ್ತಿದ್ದಾಗೇನೆ ಈ ಕಡೆ ಮನೆಗೆ ಬಂದ್ ಕೂತಿರ್ತಾನೆ. ಭೂಮಿನೂ ಕೂಡ ಮನೆಗ್ ಕರ್ಕೊಂಡ್ ಬಂದ್ ಬಿಡ್ತಾನೆ. ಅವನು ಕೂಡ ಮನೆಯಲ್ಲಿ ಕೂತಿದ್ದಾಗೇನೆ ಅಜಿತ್ ಬರ್ತಾನೆ. ಅಜಿತ್ ಬಂದವನು, ಅಮ್ಮ ಈ ಪತ್ರ ಕೊಡು ನಿಮ್ ತಮ್ಮನಿಗೆ ಅಂತ ಹೇಳಿದಾಗ, ಏನ್ ವಿಷಯನೋ, ಏನು ವಿಷಯ ಅಜಿತ್, ಹೇಳೋ ಏನು ಅಂದಾಗ, ಕೊಡಮ್ಮ ಅಂತ ಹೇಳಿ ಹೇಳ್ತಾನೆ. ಕೊಟ್ಮೇಲೆ ಅವನು ಪತ್ರ ಓದ್ತಾನೆ. ಪತ್ರ ಓದಿದ್ರೆ ಪತ್ರದಲ್ಲಿ ಮನಸ್ವಿ ವಿಚಾರವಾಗಿರ್ತದೆ. ಸಾಹೇಬ್ರು ಮಗಳನ್ನ ಡ್ರೈವರ್ ಕರ್ಕೊಂಡು ಹೋಗಿದ್ದು ಮನಸ್ವಿ ಬದುಕಿದಾಳೆ ಅನ್ನುವಂತ ವಿಷಯ ಬರ್ದಿರ್ತದೆ. ಆ ಹ್ಯಾಂಡ್ ನೋಡ್ಬಿಟ್ಟು ಶ್ರವಣಿಗೆ ಖುಷಿ, ಏನ್ ಕುಣಿದಾಡ್ಬಿಡ್ತಾನಲ್ಲೇ. ಕುಣಿದಾಡ್ತಾ ಅದ್ ನೋಡಿದ ತಕ್ಷಣ ಸಂಗೀತಗೂ ಕೂಡ ಖುಷಿ ಆಗುತ್ತೆ. ಏನೋ ಗುಡ್ ನ್ಯೂಸ್ ಇರ್ಬೇಕು, ಅದು ಏನು ಶ್ರವಣ್, ಅದು ಏನು ವಿಷಯ, ಹೇಳೋ ಶ್ರವಣ್ ಅಂತ ಹೇಳಿ ಕೇಳ್ತಾಳೆ. ಅಕ್ಕ, ನನ್ ಮಗಳು ಬದುಕಿದಾಳಕ್ಕ, ಇದು ಪುರುಷೋತ್ತಮ್ ಹ್ಯಾಂಡ್ ಇದು ಯಾರ್ದು ಅಲ್ಲ, ಇದು ಅವನೇ ಬರ್ದಿರೋದು. ಅವತ್ತು ನಾನು ನನ್ನ ಮಗಳನ್ನು ನನ್ನ ಹೆಂಡತಿನ ಬಿಟ್ಟೋದಾಗ ಮತ್ತೆ ಬಂದ ಮೇಲೆ ಅಲ್ಲೆಲ್ಲ ನನ್ ಸ್ಟಾಪ್ ಎಲ್ಲ ಇಲ್ಲ ಅಂತ ಅಂದ್ರು. ನೋಡು, ಅವನೇ ಕರ್ಕೊಂಡು ಹೋಗಿದ್ದಾನೆ. ನಮ್ಗೆ ಇದನ್ನ ಪತ್ತೆ ಹಾಕಕ್ಕೆ ಆಗ್ಲಿಲ್ವಲಕ್ಕ, ನಮ್ಗೆ ಆದ್ರೂ ಪುರುಷೋತ್ತಮ ಹತ್ರ ಬಾಯಿ ಬಿಡಿಸ್ಕೊಳಕ್ಕೆ ಆಗಿರ್ಲಿಲ್ಲ ನಮ್ ಕೈಲಿ. ಸದ್ಯ ಈ ಪತ್ರನಾರ ಸಿಕ್ತಲ್ಲ. ಅವನು ಹೇಳೋ ಅಷ್ಟಲ್ಲ ಅವ್ನ ಪ್ರಜ್ಞೆ ತಪ್ಪಿಟ. ಆ ಪ್ರಜ್ಞೆ ತಪ್ಪಿದಾಗ್ಲೇ ಅವನಿಗೆ ಮಾತಾಡಕ್ ಆಗ್ತಿರ್ಲಿಲ್ಲ. ಆಗ್ಲೇ ಎಲ್ಲೋ ಈ ಪತ್ರದಲ್ಲಿ ಬರ್ದು ಬಿಟ್ಟವನಕ್ಕ. ಹಂಗಾಗಿ ಸದ್ಯ ಅವನ ಪತ್ರನಾದ್ರೂ ಈ ಕಾಗದದ ಮೇಲಾದ್ರೂ ಇಷ್ಟಾದ್ರೂ ಮಾಹಿತಿಯನ್ನ ಬರ್ದಿದಾನಲ್ಲ ಅಂತ ಹೇಳಿ ಖುಷಿ ಆಗುತ್ತೆ ಶ್ರವಣಿಗೆ. ನಂತರ ಮನೆಯವರೆಲ್ಲರೂ ಕೂಡ ರಮಣ್ಣು ಎಲ್ಲ, ಹೌದೇನೋ ಶ್ರವಣ್ ಮನಸ್ವಿ ಬದುಕಿದಾಳ, ಹಬ್ಬ. ಅಜಿತ್ ಕೂಡ ಖುಷಿ ಆಗ್ತಾನೆ, ಹೌದು ನಮ್ ಮನಸ್ವಿ ಬದುಕಿದಾಳೆ ಅಂತೇಳಿ. ಆ ಕಡೆ ನಿಂತಿರೋ ದೇವಿಯಾನಿ ಮುಖ ಬಿಳ್ಚ್ಕೊಬಿಡ್ತದೆ ಬೈದಿಂದ. ಅಯ್ಯೋ, ಏನ್ ಮಾಡೋದು ಇವಾಗ, ಎಂತ ಅನಾಹುತ ಮಾಡ್ಬಿಟ್ಟ ಈ ಭದ್ರ ಅಂತ ಹೇಳಿ ಹಂಗೆ ಒದ್ದಾಡ್ತಾಳೆ ಬಿಲ್ನೆ. ಸರಿ, ಆನಂತರ ಅವನು ಶ್ರವಣ್ ಅವ್ನು ಖುಷಿ ತಡೆಯಕ್ಕಾಗ್ದವ್ರ ಅಮ್ಮನ್ನ ಅಪ್ಕೊಂಡು, ಅಮ್ಮ ನನ್ ಮಗಳು ಬದುಕಿದಾಳೆ ಅಂತೇಳಿ. ಅಯ್ಯೋ ಮಗನೇ, ಬಹಳ ಸಂತೋಷ ಆಯ್ತು ಕಣು, ಮನಸ್ವಿ ಬದುಕಿದಾಳೆ ಅಂತ ಅಂದ್ರೆ ಶಾರದನೂ ಕೂಡ ಬದುಕಿದಾಳೆ ಅಂತ ಹೇಳಿ ಎಲ್ಲ ಖುಷಿ ಹಂಚ್ಕೊಳ್ತಾರೆ. ಈ ಕಡೆ ದೇವಿಯಾನಿಗೆ ತಡಿಯೋಕಾಗೋದಿಲ್ಲ, ಬಿಲ ಬದ್ದಾಡ್ಕೊಂಡು ಹೊರಗಡೆಗೆ ಬರ್ತಾಳೆ. ಹೊರಗಡೆ ಬಂದು, ಏ ಭದ್ರ, ಎಂತ ಅನಾಹುತ ಮಾಡಿದ್ಯೋ, ಎಲ್ಲೋ ಅವನು ಪುರುಷೋತ್ತಮ್ ಪ್ರಜ್ಞೆ ಬಂದಿದ್ಯಾ ಅಂತಾರೋ, ಎಲ್ಲೋ ಕರ್ಕೊಂಡ್ ಬಂತ ಹೇಳಿದ್ನಲ್ಲ ನಾನು ಅಂತ ಹೇಳಿ ಹೇಳ್ತಾಳೆ. ಕಿಡ್ನಾಪ್ ಮಾಡು ಅಂತ ಹೇಳಿದ್ದೆ ತಾನೇ ಅಂತ.
ಮೇಡಮ್ ಹೋಗಿದ್ರೆ ಅಲ್ಲಿ ನಾನು ಕರ್ಕೊಂಡು ಹೋಗೋಣ ಅನ್ನೋ ಅಷ್ಟರಲ್ಲಿ ಒಂದ್ ಸೆಕೆಂಡ್ ಅಲ್ಲಿ ಮಿಸ್ ಆಗ್ಬಿಡ್ತು. ಅಲ್ಲಿ ಇದ್ದೊಂದು ಪೊಲೀಸ್ ಕಾನ್ಸ್ಟೇಬಲ್ ಹೇಳ್ದ, ನಿಮ್ಮನೆಯವ್ರೆ ಯಾರು ಬಂದು ಕರ್ಕೊಂಡು ಹೋದ್ರು ಅಂತ ಹೇಳ್ದ. ಮೇಡಮ್ ಏನ್ ಮಾಡೋದು ಅಂತ, ಸ್ಟುಪಿಡ್, ಏನ್ ಮಾತು ಅಂತ ಹೇಳ್ತಿದ್ದೆ, ನಾಲಾಯ್ತು ನನ್ ಮಗನೆ, ಹೇಳಿದ ಕೆಲ್ಸ ಒಂದು ಸರಿಯಾಗಿ ಮಾಡಕ್ಕಾಗಲ್ವಲ್ಲ ನಿನಗೆ ಅಂತ ಹೇಳಿ ರೇಗಾಡ್ತಾಳೆ. ಏನ್ ಮಾಡೋದು ಈಗ, ಏನ್ ಮಾಡೋದು, ಅಯ್ಯೋ ಎಂತ ಕೆಲ್ಸ ಆಯ್ತು. ದೇವ್ಯಾನಿ ಮೇಡಮ್ ಬೇರೆ ಬೈತಾ ಇದಾರೆ. ಒಂದು ಕ್ಷಣದಲ್ಲಿ ಮಿಸ್ ಆಗ್ಬಿಡ್ತಲ್ಲ, ಇವಳು ಮಿಸ್ ಆದ್ಲು, ಭೂಮಿದು ಮಿಸ್ ಆಯ್ತು, ಅದು ಮಿಸ್ ಆಯ್ತು ಅಂತ ಹೇಳಿ ಇಲ್ಲಿ ಅಜಿತ್ ಶ್ರವಣ ಎಲ್ಲ ಇನ್ಮೇಲೆ ಹುಡ್ಕಾಟ ಒಂದ್ಸಲ ಮನಸ್ವಿ ಸಿಕ್ಬಿಡ್ತಾಳೆ ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ತಾರೆ. ಇತ್ತ ದೇವಯಾನಿಗೆ ಪೀಕ್ಲಾಟ. ಮತ್ತೆ ಭದ್ರನ್ ಕೇಳ್ತಾಳೆ, ಅಲ್ಲ ಕಣೋ ಭದ್ರ, ನಿನ್ಗೆ ಹೇಳಿದ್ದೇನು, ನೀನ್ ಮಾಡಿದ್ದೇನು, ಭೂಮಿನ ಇವತ್ತು ಫಿನಿಶ್ ಮಾಡು ಅಂತ ತಾನು ಹೇಳಿದ್ ನಾನು. ಅದನ್ನೇ ಪ್ಲಾನ್ ಎಕ್ಸಿಕ್ಯೂಟ್ ಮಾಡು ಅಂತ ಹೇಳಿದ್ರೆ ನೀನು ಭೂಮಿನ ಬದುಕ್ಸ್ ಕಳ್ಸಿದ್ಯಲ್ಲ, ಮನೆಗೆ ಅಚ್ಚುಕಟ್ಟಾಗಿ ಬಂದ್ ನಿಂತಿದ್ದಾಳೆ ಇಲ್ಲಿ ನನ್ ಕಣ್ ಮುಂದೆ. ಇಲ್ಲ ಮೇಡಮ್, ಒಂದು ಸೆಕೆಂಡ್ ಅಲ್ಲಿ, ಒಂದು ಕ್ಷಣದಲ್ಲಿ ಮಿಸ್ ಆಗ್ಬಿಡ್ತೀನಿ, ಏನ್ ಟ್ರಿಗರ್ ಓದ್ತಾ ಇದ್ದೆ ಅಷ್ಟ್ರಲ್ಲಿ ನಿಮ್ಮನೆಯವರು ಯಾರೋ ಬಂದು ಜೀಪ್ ಹತ್ತಿಸ್ಕೊಂಡು ಹೊಟ್ಟೋಗ್ಬಿಟ್ರು ಮೇಡಮ್ ಅಂತಾನೆ. ಎಲ್ಲಾವ್ದು ಹಿಂಗೆ ಹದ್ಗೆಡಿಸ್ತೀಯಲ್ಲೋ, ನನ್ ಕುತ್ತಿಗೆ ತಂದಿಟ್ಟಿದ್ಯಲ್ಲೋ, ಈಗ ಏನೋ ಮಾಡೋದು ಅಂತ ಹೇಳಿ ಬೈದ್ ಫೋನ್ ಇಡ್ತಾಳೆ. ಈ ಕಡೆ ಭದ್ರ, ಅಯ್ಯೋ ಮೇಡಮ್ ಹೇಳಿದ್ ಏನು ಮಾಡಕ್ ಆಗ್ಲಿಲ್ವೇ ಇವತ್ತು, ಎಂತ ಕೆಲ್ಸ ಆಗ್ಬಿಡ್ತು, ಒಂದ್ ಅರೆಕ್ಷನ್ದಲ್ಲಿ ಮಿಸ್ ಆಗ್ಬಿಡ್ತಲ್ಲ ಇದು ಈ ಹುಡುಗಿ ಕತೆ ಅಂತ ಹೇಳಿ ಅನ್ಕೊಳ್ತಾನೆ. ಇಲ್ಲಿಗೆ ಒಂದು ಸಂಚಿಕೆ ಭಾಗ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಮತ್ತು ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.